ಯುವಕ ಚಿಕ್ಕಪ್ಪನ ಮದುವೆಗೆ ದುಬೈನಿಂದ ಬಂದಿದ್ದ. ಮದುವೆ ಮುಗಿಸಿಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ಕೊರೋನಾ ಲಾಕ್ಡೌನ್ ಘೋಷಿಸಿದ ಪರಿಣಾಮ ಈತ ಅಲ್ಲಿಯೇ ಉಳಿಯಬೇಕಾಯಿತು. ಆದ್ರೆ ಸಮಯವನ್ನು ವ್ಯರ್ಥ ಮಾಡದೆ ಹೊಸದೊಂದು ಪ್ರಯತ್ನಕ್ಕೆ ಮುಂದಾಗಿದ್ದ. ಇದೀಗ ದುಬಾರಿ ಬೆಲೆಯ ಕಪ್ಪು ಅಕ್ಕಿಯ ಭತ್ತದ ತಳಿ ಬೆಳೆದು ಯಶಸ್ವಿಯಾಗಿರುವ ಪದವೀಧರ ಯುವಕನ ಕೃಷಿ ಸಾಧನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಲಾಕ್ಡೌನ್ನಲ್ಲಿ ಯಶಸ್ವಿ ರೈತನಾದ ದುಬೈ ರಿಟರ್ನ್ ಟೆಕಿ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ನೆಲ್ಯಹುದಿಕೇರಿ ಗ್ರಾಮದವರಾದ ಮೆಕ್ಯಾನಿಕಲ್ ಇಂಜಿನಿಯರ್ ಸಾಯೂಸ್ ಲಾಕ್ಡೌನ್ ಅವಧಿಯನ್ನ ವಿನೂತನ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ತಮ್ಮ 2 ಎಕರೆ ಗದ್ದೆಯಲ್ಲಿ ಭತ್ತದ ಫಸಲು ಬೆಳೆದು ನಿಂತಿದ್ದು ಕಟಾವಿಗೆ ಸಿದ್ಧವಾಗಿದೆ. ಕೊರೋನಾದಿಂದ ಕೆಲಸ ಇಲ್ಲದೆ ಇರುವ ವೇಳೆ ಪಾಳು ಬಿಟ್ಟಿದ್ದ 2 ಎಕರೆ ಗದ್ದೆಯಲ್ಲಿ ದುಬಾರಿ ಬೆಲೆ ಕಪ್ಪು ಅಕ್ಕಿಯ ಭತ್ತದ ತಳಿ ಜೀವ ತಳೆದು ನಿಂತಿದೆ. ಪಾಳು ಭೂಮಿ ಇದೀಗ ಹಸಿರಿನಿಂದ ಕಂಗೊಳಿಸುತ್ತಿದೆ. ಉಳಿದ ಗದ್ದೆಯಲ್ಲಿ ದೊಡ್ಡಿ ಅಕ್ಕಿ, ಕೊಡಗು ಜೀರಿಗೆ ಅಕ್ಕಿ, ತನು ತಳಿ ಭತ್ತ ಬೆಳೆಸಲಾಗಿದೆ. ಕಪ್ಪು ಅಕ್ಕಿಯಲ್ಲಿ ಮಣಿಪುರ ಹಾಗೂ ಬರ್ಮಾ ತಳಿ ಕೂಡ ನಾಟಿ ಮಾಡಲಾಗಿದೆ. ಬರ್ಮಾ ಮಾರುಕಟ್ಟೆಯಲ್ಲಿ ಕಪ್ಪು ಅಕ್ಕಿಗೆ ಬಹು ಬೇಡಿಕೆ ಇದ್ದು ಪ್ರತಿ ಕೆಜಿ ಅಕ್ಕಿಗೆ 200 ರಿಂದ 300 ರೂಪಾಯಿ ಬೆಲೆ ಇದೆ ಎಂದು ಹೇಳಲಾಗುತ್ತಿದೆ. ನೆಲ್ಯಹುದಿಕೇರಿ ಸಾಯೂಸ್ ಮೆಕ್ಯಾನಿಕಲ್ ಇಂಜಿನಿಯರ್ ದುಬೈಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಶ್ರೇಯಸ್ ಸ್ಥಳೀಯ ಡಾಮಿನೋಸ್ ಯುವಕ ಸಂಘದ ಅಧ್ಯಕ್ಷ ಹಾಗೂ ಯುವ ಕೃಷಿಕ ಶೌಕತ್ ಕೆಟಿ ಶಾಜಿ ಅವರು ಸೇರಿಕೊಂಡು ಕೃಷಿ ಆರಂಭಿಸಿದ್ರು. ಛತ್ತೀಸ್ಗಢದಿಂದ ಕಪ್ಪು ಅಕ್ಕಿಯ ಭತ್ತದ ತಳಿಯ ಬೀಜಗಳನ್ನು ತಂದು ಬಿತ್ತನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಇಲ್ಲಿ ಊರಿಗೆ ಬಂದು ಬ್ರದರ್ದು ಮ್ಯಾರೇಜಿಗೋಸ್ಕರ ಬಂದಿದ್ದು, ರಿಟರ್ನ್ ಹೋಗ್ಲಿಕ್ಕೆ ಆಗಲಿಲ್ಲ. ಅದರಿಂದೋಸ್ಕರ ಈ ಥರ ಒಂದು ನಾವು ಫಾರ್ಮಿಂಗ್ ಮಾಡೋಣ ಅಂತ, ಲಾಕ್ಡೌನ್ ಟೈಮ್ ಯೂಸ್ ಮಾಡ್ಕೊಳ್ಳೋಣ ಅಂತ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗ ಇಲ್ಲಿ ಭತ್ತದ ಬೆಳೆ ಬೆಳೆಯೋದು ಕಾಮನ್. ಇಲ್ಲಿ ನಾವು ಒಂದು ವ್ಯತ್ಯಾಸವಾದ ಒಂದು ಬೆಳೆ ಬೆಳೆಸೋಣ ಅಂತ, ರೈತರಿಗೆಲ್ಲ ಉಪಕಾರ ಆಗುವಂಥ ಒಂದು ಬೆಳೆ ಬೆಳೆಸೋಣ ಅಂತ ಹುಡುಕ್ತಾ ಇದ್ವಿ. ಆ ಟೈಮಲ್ಲಿ ಕಪ್ಪು ಭತ್ತದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದನ್ನ ನಾವು ತರಿಸಿ ಒಂದು ಟ್ರಯಲ್ ಕ್ರಾಪ್ ಮಾಡಿ ಅದು ಇಲ್ಲಿ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನ ಲಾರ್ಜ್ ಕ್ವಾಂಟಿಟಿಯಲ್ಲಿ ತರಿಸಿ ಮಾಡ್ತಾಯಿದ್ದೀವಿ. ಇದುವರೆಗೆ ಇದು ಒಳ್ಳೆ ಸಕ್ಸಸ್ಫುಲ್ ಆಗಿದೆ. 1 ಎಕರೆಗೆ ಟೋಟಲ್ ನಾವು 20 ಕಿಲೋ ಬೀಜ ತರಿಸಿರೋದು. ಈಗ ಒಂದು 2 ಎಕರೆ ಅಷ್ಟು ಜಾಗ ಇರ್ಬೋದು ನಟ್ಟಿರೋದು. ನಾವು ಒಂದೊಂದು ಸಿಂಗಲ್ ಆಗಿ 1 ಮೀಟರ್ ಡಿಸ್ಟೆನ್ಸ್ 1 ಫೀಟ್ ಡಿಸ್ಟೆನ್ಸಲ್ಲಿ ನಟ್ಟಿದ್ದೀವಿ. ಇವಾಗಲೇ ಲೋಕಲಲ್ಲಿ ನಾವು ತುಂಬ ಜನ ಎನ್ಕ್ವೈರಿ ಮಾಡಿದ್ದಾರೆ ಇದ್ರ ಬಗ್ಗೆ, ಸೀಡು ಕೇಳಿಕೊಂಡು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಶ್ರೇಯಸ್ ಡ್ರಾಪ್ ಔಟ್ ಎಂಬ ಆಂಡ್ರಾಯ್ಡ್ ಆಪ್ ತಯಾರಿಸಿದ್ದಾರೆ. ಜಿಲ್ಲೆಯ ವಿವಿಧ ಭಾಗದಲ್ಲಿ ಆನ್ಲೈನ್ ಮೂಲಕ ತರಕಾರಿ ಮುಂತಾದ ಸಾಮಗ್ರಿಗಳನ್ನು ತಲುಪಿಸುವ ಗುರಿಯನ್ನು ಹೊಂದಿದ್ದಾರೆ. ತಾವು ಬೆಳೆದ ಭತ್ತದ ಅಕ್ಕಿಯನ್ನು ಆಪ್ ಮೂಲಕ ಮಾರಾಟ ಮಾಡಲು ಚಿಂತನೆ ನಡೆಸಿದ್ದಾರೆ. ಭತ್ತ ಕಟಾವು ಮಾಡಿದ ಬಳಿಕ ಸ್ಪರ್ಧಾತ್ಮಕ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ. ಅಲ್ಲದೆ ಈ ತಳಿಯ ಭತ್ತ ಆರೋಗ್ಯಕ್ಕೂ ಅನುಕೂಲವಾಗಿದ್ದು ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆಗೂ ಅತ್ಯುಪಯುಕ್ತ ಎನ್ನಲಾಗಿದೆ. ಉದ್ಯೋಗದಿಂದ ಲಾಕ್ಡೌನ್ ಆದ ಕಾರಣದಿಂದ ಉದ್ಯೋಗದಿಂದ ಬಂದವರಿಗೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತು ತಮ್ಮನ ಮದುವೆ ಒಂದು ಪ್ರೋಗ್ರಾಮ್ ಇತ್ತು, ಅದೆಲ್ಲ ಮುಗಿಸಿ ಆದ ಮೇಲೆ ಹೋಗಲಿಕ್ಕೆ ಒಂದು ಸಂದರ್ಭ ಸಿಗಲಿಲ್ಲ. ಆಗ ಹೊಸದಾಗಿ ಒಂದು ಬೇಸಾಯವನ್ನು ಮಾಡುವ ಅಂತೇಳಿ ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ಅದು ಔಷಧಿ ಗುಣವುಳ್ಳ ಭತ್ತ. ಅದು ಛತ್ತೀಸ್ಗಢದಿಂದ ತರಿಸಿ ಮೊದಲನೇದಾಗಿ ಒಂದು ಪ್ರಯತ್ನ ನೋಡಿ ಆ ಪ್ರಯತ್ನವನ್ನು ಗೆದ್ದಿದ್ದಾರೆ. ಇನ್ನು ಮುಂದಕ್ಕೆ ಬೇಸಾಯ ಬೆಳೆಸಿ ಹೆಚ್ಚಿಗೆ ರೈತರಿಗೆ ಉಪಯೋಗ ಆಗುವಂಥದ್ದು. ಮತ್ತು ಮಿಷಿನರಿ ವರ್ಕ್ಸಲ್ಲೂ ಮಾಡ್ಬೋದು. ಯಾಕೆ ಲೇಬರಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮೊದಲನಾಗಿ ಎಲ್ಲ ಲೇಬರ್ ಚಾರ್ಜ್ ಜಾಸ್ತಿ. ಮತ್ತು ಒಂದನೇದು ಲೇಬರ್ಸು ಮೊದಲನಾಗಿ ಕೆಲಸನೂ ಮಾಡೋದಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ 5-4 ಗಂಟೆವರೆಗೆ ಕೆಲಸ ಮಾಡಲಿಕ್ಕೆ ಜನ ಸಿಗ್ತಾ ಇಲ್ಲ. ಮತ್ತು ಅದು ಅಲ್ಲ, ನೀರಿನಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಕೆಸರು ಗದ್ದೆಯಲ್ಲಿ ನಿಲ್ಲಕ್ಕೂ ಕೂಲಿ ಕೊಟ್ಟು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಮೊದಲನಾಗಿ ಈಗ ಹೊಸ ಮಿಷಿನರಿಗಳಿದೆ, ಅದರಿಂದ ಇದರಲ್ಲಿ ಪ್ರಾಫಿಟ್ ಪಡ್ಕೋಬೋದು, ಲಾಭವನ್ನು ಬೆಳೆಸಿ. ಇದು ರೇಟ್ ಇದೆ ಅಲ್ಲ, ಔಷಧಿ ಗುಣ ಇರೋದರಿಂದ ಸ್ವಲ್ಪ ರೇಟ್ ಇದೆ, ಅದರಿಂದ ಆಗುತ್ತೆ. ಒಟ್ಟಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಹಲವರು ಕೈತುಂಬಾ ಸಂಬಳ ಬರುವ ಕೆಲಸ ಕಳೆದುಕೊಂಡವರಿಗೆ ಸಾಯೂಸ್ ಇರುವ ಸಮಯವನ್ನೇ ಸದ್ಬಳಕೆ ಮಾಡಿಕೊಂಡು ತಮ್ಮದೇ ವಿನೂತನ ರೀತಿಯ ಭತ್ತ ಬೆಳೆದು ಇತರರಿಗೂ ಮಾದರಿಯಾಗಿದ್ದಾರೆ. ಅಲ್ಲದೆ ಪ್ರಾಕೃತಿಕ ವಿಕೋಪದಿಂದ ಹಲವು ವರ್ಷಗಳಿಂದ ಹಾಳು ಬಿಟ್ಟಿರುವ ಭೂಮಿಯಲ್ಲಿ ಫಸಲು ಬೆಳೆಯುವಂತೆ ಪ್ರೇರಣೆ ನೀಡುತ್ತಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.